ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮನೆ ಹೆಣ್ಣುಮಕ್ಕಳು ಅಂದರೆ ಹೆಂಗಿರಬೇಕು, ಅಣ್ಣ ತಮ್ಮದಿರಂದ್ರೆ ಹೆಂಗಿರಬೇಕು ಅಂತ ಹೇಳಿ ನಿಮಗೆ ಸಲಹೆ ಹೇಳಿ. ನೋಡಮ್ಮ, ನೀವು ಎಲ್ಲರೂ ಅಣ್ಣ ತಮ್ಮದಿರಿಗೆ ಹೆಂಗಿರ್ಬೇಕು, ಅಕ್ಕ ತಂಗಿಯರಿಗೆ ಅವ್ರು ಹೆಂಗಿರ್ಬೇಕು, ಅಮ್ಮದು ಮನ್ಯಾಗ ಬಂದಂಥ ಹೆಣ್ಮಗಳು ಹೆಂಗಿರ್ಬೇಕು ಅಂತಮ್ಮ ಹೇಳ್ಕೊಡ್ತೀನಿ. ಆದರೆ ಹಿಂದೆ ಆಗಿಯೋ ಇವು ಚರಿತ್ರೆ ನೀವು ಬೇಕಂತ ಹೇಳಕತ್ತಿಲ್ಲ, ಆಗಿವೆ ಎಲ್ಲ. ಅಣ್ಣ ತಮ್ಮದೇರು 4 ಮಂದಿ, ಒಬ್ಬೇ ಹೆಣ್ಮಗಳು. ಆಕೆಗೆ ಏನೋ ಆವಾಗಿನ ಕಾಲಕ್ಕೆ ಹುಂಡ ಐತ್ರಿ, ಹೆಚ್ಚಿಗೆ ಕೂಡ ಹುಂಡ 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 ಅಂತೀರಿ. ಹುಂಡಕ್ಕೂ ವರದಕ್ಷಿಣೆ ಅಂತ ಬೇಡ್ತೀವಿ. ವರದಕ್ಷಿಣೆ ಕೊಟ್ಟು ಒಂದು ಚಲೋ ಮನೆ ನೋಡ್ಕೊಟ್ಟು ಮನೆ ಕೊಡೋದು. ಇವರಿಗೆಲ್ಲ ಕೊಟ್ಟಿದ ಮೇಲೆ ಅಣ್ಣ ತಮ್ಮದಿರಿ ಬಡತನ ಬಂದು ಇದ್ದಿದ್ದು ತೊಳೆದು ಬೋದು ಹೆಣ್ಮಗಳಿಗೆ ಕೊಟ್ಟರು ಸುಖದಾಗಿರಲಿ ಅಂತ ಇವ್ರಿಗೆ ಬಡತನ ಬಂದಮೇಲೆ ಈಗ ಹೆಣ್ಮಗಳು ಹೆಂಗೆ ಮಾಡ್ಬೇಕು? ಆಕೆ ನೋಡುವ ದಿನ ಒಂದು ಮನೆ ಕಟ್ಸಕ್ಕಿ, ಅಡ್ಯಾಕೊಂದು ಮನೆ ಕಟ್ಸಕ್ಕಿ, ಹೊಲ ತೊಗೊಂಬಕ್ಕಿ, ಏನೇನೋ ಅವ್ರದ್ದು ಮಕ್ಕಳು ಮರುಗಳು ಅವ್ರ ಗಾಣದೇರು ಏನೋ ಇದ್ದರೇನೋ ಮಾಡ್ಕೊತ ಕೂತೀವಿ. ಆವಾಗ ಏನು ಮಾಡೋದು? ಮನೆ ಶಾಂತಿ ಕಟ್ಟಿಸಿ ಚಲೋ ಒಳ್ಳೆ ಮನೆ ಕಟ್ಟಿಸಿ ಮನೆ ಶಾಂತಿ. ಹೆಣ್ಮಕ್ಳು ಹೆಂಗಿರ್ಬೇಕು ಮನೆ ಆಕೆ ಇದ್ದಕ್ಕಿದ್ದಳು. ಯಾರು 1000 ರೂಪಾಯಿ ತೊಂದ್ರೆ, 2000 ರೂಪಾಯಿ ತೊಂದ್ರೆ, 4000 ರೂಪಾಯಿ ತೊಂದ್ರೆ, 10,000 ರೂಪಾಯಿ ತನ ಗಂಡನ ದೋಸ್ತರು ಬಟ್ಟೆ ತರಲ್ಲ. ತವ್ರ ಮನೆ ಹೆಂಗೆ ಮಾಡಬೇಕು? ತೊಗೊಂಡು ಅಡಿಗೆ ಆಯ್ತು, ಅಂಬಲ ಆಯ್ತು, ಪೂಜೆ ಆಯ್ತು, ಪಾಠ ಆಯ್ತು, ಎಲ್ಲ ಆಯ್ತು. ತವ್ರ ಮನೆಯವ್ರು ಯಾರು ಆಕಿನ ಒಳಗೆ ಆತ್ಮ ಕಲ್ಸ್ಲಕ್ಕ ಹೆಂಗೆ ಮಾಡಲಿ? ತವ್ರ ಮನೆಯವ್ರು ಬರಲಿಲ್ಲ, ಹೆಂಗೆ ಮಾಡಲಿ? ಗಂಡ ಹೇಳ್ತೀನಿ ಏನಾರು ಒಂದು ಅಂತಾನ, ಹೆಂಗೆ ಮಾಡಲಿ? ಆಕೆ ಒಳಗೆ ಚಿಂತೆ ಬಿದ್ದಾಗ ನಿಂದ್ರಿ ಅಣ್ಣವ್ರಿಗಾರ, ಬಟ್ಟೆ ಮಾಡೋರಿ ನಿಂದ್ರಿ, ಹಾಕೋರಿಗಾರ ನಿಂದ್ರಿ, ಕೆಲಸದಾಗಿದ್ದೀನಿ ಅಂದರು. ಇವ್ರು ಅಣ್ಣ ತಮ್ಮದೇರು ಹ್ಯಾಂಗೆ ಮಾಡ್ಯಾರೋ, ತಂಗಿ ಮನೆ ಶಾಂತಿ ಇಲ್ಲ ಹ್ಯಾಂಗೆ ಮಾತಾಡ. ಒಬ್ಬ ಹೆಣ್ತಿ ಅಂದಳು, ನೋಡು ನಂಬಲ್ಯಾರ ತರ್ಲಕ್ಕಂತ ಹಸ್ತಿ ಇಲ್ಲ, ಆಕಿ ಉಡಂಥ ಬಟ್ಟೆ ತರ್ಲಕ್ಕೆ ನಂಬಲ್ಲಿ ಹಸ್ತಿ ಇಲ್ಲ, ಈಗ ಹ್ಯಾಂಗೆ ಮಾಡಾರಿ? ಅಣ್ಣ ನೀ ಏನು ತೋತು? ಏನು ತೋಲಿ? ರೊಕ್ಕನೇ ಇಲ್ಲ. ಹೆಣ್ತಿ ಅಂದಳು, ನೂಲಿಲ್ಲ ನೂಲು ಎಳಿ ಅಂತಾರ್ರಿ ತವ್ರ ಮನೆಯವ್ರು. ಯವ್ವ ನೂಲು ತರೋಕ್ಕಿಂತ ನೂಲು ಎಳಿ ತರಲೇಕೆ ಯವ ನನ್ನ ತವ್ರ ಮನೆಯವ್ರು. ನಾನು ಹಿಗ್ಗದ ನಾ ಉಟ್ಕೋತೀನಿ ಅಂತ ಅದು ಹೆಣ್ಮಗಳು, ಒಳ್ಳೆ ಹೆಣ್ಮಗಳು. ಆಕಿನ ಇದ್ರಾಗಿದ್ದೆ ಯಾಕೆ ತವ್ರ ಮನೆ ಮೇಲೆ, ಗಂಡನ ಮೇಲೆ, ಮನೆ ಮೇಲೆ ಆಕಿನ ಪ್ರೀತಿ ಐತಿ. ನೂಲಿಲ್ಲ ನೂಲು ಎಳಿ ತರ್ಲಾಕ ನಾ ಉಟ್ಕೋತೀನಿ ಅಂತ ಓದ್ಬೇಕು. ಆಕಿನ ಅಂತಳು. ಅದಕ್ಕೆ ಅತಿಗೆ ಅದಕ್ಕಂದಳು, ಅಡಿಕೆಲ ಗಡಿಗೆಗ ಒಂದು ನೂಲು ಇಟ್ಟಿನಿ, ಅದನ್ನು ಹಿಂಜಿಲ್ಲ, ರೇಷ್ಮೆ ನೂಲದ ಅದು. ಮತ್ತು ಸೀರೆ ಸೆರಗಿನ ಬಂದೀವು ನೂಲು ಅವಾಗಳವು ಒಯ್ತಿರೇನು ಯಾಕಗಲೇಕೆ ಅದು ನೂಲು ಸುತ್ತು ಕೊಡು. ಒಬ್ಬಾಕೇನಂದಳು, ನೀ ಏನು ಒಯ್ತಿ ಅಂತ ಗಂಡಕ್ಕೆ ಕೇಳು. ನಾ ಏನು ಒಯ್ಲೆ, ಮತ್ತು ತಂಗಿಗೆ ಕುಂಕುಮ, ಅಣ್ಣ ನೂಲು ತೊಗೊಂಡನ, ನಾ ಕುಂಕುಮ. ಒಬ್ಬ ಏನಂದನು, ನಾ ಏನು ಒಯ್ಲೆ ಅನ್ನ. ನೀ ಏನು ಒಯ್ತಿ? 5 ಬಳೆ ಒಯ್ಲಿ, ನಮ್ಮ ಹಸ್ತಿ ದೊಡ್ಡ ಒಯ್ಬೇಕು, 5 ಬಳೆ. ಮೂವರಾದ್ರೆ ಇನ್ನೂ ಬೇಕು. ನೀ ಏನು ಒಯ್ತಿ? ನಾ ಏನು ಒಯ್ಲಪ್ಪ, ಈಗ ನಾ ಏನು ಒಯ್ಲಿ, ನನ್ನ ಬಳಿ ಏನದಂತ ಏನು ಒಯ್ಲಿ ಅಂತ. ಅವ್ರ ಹೆಂಡತಿ ಒಳ್ಳೆ ಹೆಂಡತಿ ತಿಳುವಳಿಕೆ. ನೋಡು, ನಾನು ತವ್ರ ಮನೇಲಿಂದ ಕೊಟ್ಟು
ನನ್ನ ತಾಳಿ ಬಲ್ಲಿ ಎರಡು ಮುತ್ತು ಮುತ್ತೈದೇರಿ ಮುತ್ತು ಕೊಡ್ಬೇಕಂತಾರೆ. ಮತ್ತು ಇವೆರಡು ಮುತ್ತು ತೊಗೊಂಡು ಹೋಗು, ಒಬ್ಬರು ನೂಲು ಮಾಡಿರಿ, ಒಬ್ಬರು ಕುಂಕುಮ ಹಚ್ಚಿರಿ, ಒಬ್ಬರು ಹೂವು ಇಟ್ಟು, ಒಬ್ಬರು 5 ಬಳೆ ತೊಗೊಂಡ್ರಿ. ಇವು 5 ಮುತ್ತು ಕೊಟ್ಟಂದ್ರೆ 5 ಮುತ್ತು ಕೊಟ್ಟಂಗೆ ಆಗ್ತದೆ. ಕುಂಕುಮ, ಹೂವು, ನೂಲ, ಬಳೆ, ಮುತ್ತು 5 ಆಗ್ತಾವೆ. 5 ನಾವು ಮಗಳಿಗೆ ಕೊಟ್ಟಂಗೆ ಆಗ್ತದೆ. ಒಯ್ಯಿರಿ. ನಮ್ಮ ತಂಗಿ ಏನಂತಳೋ ಅಲ್ಲಿ, ನಾವು ನೂಲು ಒಯ್ದ್ರೆ ಹಿಂಗೆ ಒಯ್ದ್ರೆ ನಮ್ಮ ತಂಗಿ ಇದ್ದೇ ಕೇಳ ಏನಂತಳೋ, ಆಕೆಗೆ ಏಸು ಮಂದಿ ಮಾಡೋದು, ಏಸು ಮಂದಿ ಬಿಡೋದು, ನಾವು ಹ್ಯಾ ಮಾಡಬೇಕು ಅನ್ನೋದು. ಅವ್ರ ತೆಗಿದೇರಂದರು, ನೋಡು ನಿಮ್ಮ ತಂಗಿ ತವ್ರ ಮನೆ ಬೇಕಾಗಿತ್ತಪ್ಪ ಅಂದರೆ ನಾ ಮಣದೆ ನೂಲೇ ತರ್ಲಾಕ ಉಟ್ಕೋತೀನಿ ಅಂತ, ಅವ್ರು ಕುಂಕುಮ ತರ್ಲಾಕ ಹಚ್ಚಿರ್ತೀನಿ, ಹೂವನೇ ತರ್ಲಾಕ ಮುಡಿತೀನಿ, ಬಳಿನೇ ತರ್ಲಾಕ ಇಡ್ತೀನಂತ, ಮುತ್ತೇ ತರ್ಲಾಕ ಮುತ್ತೈದಿಗೆ ನನ್ನ ಕೊಳ್ಳಾಕ ತಾಳಿ ಮುಟ್ಟಿಸ್ತೀನಿ ಅಂತ. ಮತ್ತು ಹೋರಿ ನೀವು ನಡೀರಿ ಹೇಳ್ರಿ, ನಾವು ಬರಲ್ಲ, ನಮ್ಮ ಹಸ್ತಿ ಇಲ್ಲ, ಇವೆಲ್ಲ ನೀವು ತೊಗೊಂಡ್ರು ಸರಿ ಕಾಣ್ತೀವಿ ಅಂತ 5 ಮಂದಿ ತೊಗೊಂಡು ಹಣ್ಣು ಹೊಡ್ರ ತನ ನಾ ಮಾಡ್ತೀನಿ ನೀ ಮಾಡ್ತೀನಿ, ನಾ ಮಾಡ್ತೀನಿ ನೀ ಮಾಡ್ತೀನಿ ಅಲ್ಲತ್ತೀವಿ. ಆಕಿನ ಒಳಗೇನು ನನ್ನ ತವ್ರ ಮನೆಗೆ ಬರಲ್ಲ ಮಕ್ಕಳು ಆಶೆ ಏನೇ ಥರನೇ ಮಾಡ್ತಂಬ ನಾನು ತವ್ರ ಮನೆಗೆ ಬಂದಮೇಲೆ ತವ್ರ ಮನೇಲಿ ಬಂದಮೇಲೆ ಮಂದಿಗೆ ಮಾಡ್ಕೊಡ್ತಾರೆ ಹೆಣ್ಮಕ್ಳು ತಿಳಿದು. ಏಸು ಮಂದಿ ದೋಸ್ತರು ಇದ್ದರಲ್ಲ, ಅಥವಾ ನೀನು ಎಂಥ ಲಕ್ಪತಿ ಇದ್ರೂ ತವ್ರ ಮನೆ ಅಂಬಲ್ಲ, ಬಿಪ್ಪತಿ ಇದ್ರೂ ತವ್ರ ಮನೆ ಅಂಬಲ್ಲ. ಅದು ಎಂಥದ್ದು ಇದೆ ತವ್ರ ಮನೆ ತವ್ರು ಉಂಡ್ರೆ ತವ್ರ ಮನೆ ಬೇಕು. ಹೆಣ್ಣಿನ ಕಾಳಜಿ ಬೇಕಾದೊಟ್ಟು ಮಾಡಿದ್ರೆ ತವ್ರ ಮನೆ ಮೇಲೆ ಇರ್ತದೆ. ಮುಚ್ಚುಂಡ್ರೂ ನಾವು ಹೋಳಿ ಬಾನ ಉಂಡಿವಂತ. ಹಿಂದಕ್ಕೆ ಪಾರ್ವತಿ ಹೇಳ ಗಣೇಶ ಆಕೆ ಏನಾರ ಮಾಡ್ದಂದ್ರೆ ಅವನೇ ಉಂಡು ಕೊಡ್ಬೇಕಂತ. ಆಕೆ ಬೂದಿ ಬುಕ್ಕಿ ನೀರು ಕುಡಿತಿಲ್ಲ ಅಂತ. 1 ತಿಂಗಳು ಆದ್ಮೇಲೆ ನಮ್ಮ ಊರಿನ ಹೋಗೋರಿ ಇಂಥ ಬಡ್ರ ಮನೆಯಾಗೆ ಹಾಕಿರಾರೆ ಅಂತ ಗಣಪತಿ ಕೇಳಿದ್ರೆ, ಯಾಕೋ ನನ್ನ ತವ್ರ ಮನೆಯದೇನು ಬಡ್ರ ಮಗ ಅಂದಾಗ ಶಿವನಿಗೆ ಹೇಳ್ಕೊಟ್ಕೊಂಡಂತ ಗಣಪತಿ ಕೇಳೋದಿಲ್ಲ ಮಕ್ಕಳು ಹೆಂಗಿರ್ತಾರೆ. ನಾವು ಬರ್ತೀವಪ್ಪ ಇವ್ರ ಮನೆಗೆ ಏನೂ ಇಲ್ಲ ಬಡವ್ರ, ಆಕೆ ಕರ್ಕೊಂಡು ಬಂದನಂತ ಶಿವ. ಕರ್ಕೊಂಡು ಬಂದು ಏನೇನು ಉಂಡು ಬಂದೆ ತವ್ರ ಮನೆಯಾಗ ನೋಡ್ರಿ, ಯಾರು ಹುಗ್ಗಿ ಮಾಡ್ಯಾರ, ಹೋಳಿ ಮಾಡ್ಯಾರು, ಏನೇನೋ ಉಂಡೀನಿ ಉಂಡು ಬಂದೀನಿ. ಅದು ಏನು ಮಾಡ್ತಂತ ಗಣಪತಿ ಭಾಳ ಹುಷಾರಿ. ಪಪ್ಪ ಏನು ಮಾಡಿಲ್ಲ, ಬೂದಿ ಬುಕ್ಕಿ ಹೇಳೋಡು ಅಂದ. ಅಪ್ಪ ಏನೂ ಮಾಡಿಲ್ಲ, ಬೂದಿ ಬುಕ್ಕಿ ಬಂದು ಅವಳು ನಮ್ಮವ್ವ. ಯಪ್ಪ ಹಂಗ್ಯಾಕಂತು ಗಣೇಶ, ಎಲ್ಲ ಮಾಡಿ ಹಿಡಿಯರ್ಲ ಮಗ ನಿನಗೆ. ಏನು ನನಗೆ ಮಾಡ್ಯಾರ, ನಿನಗೆಲ್ಲ ಮಾಡ್ಯಾರ, ಒಣ ಬೂದಿ ಬುಕ್ಕಿದಲ್ಲಿ ನನಗಿಟ್ಕೊಟ್ಟು ತಾಯಿ ಅಂದಾಗ ಪರಮಾತ್ಮ ಅಂದಂತ ನೋಡಾರಿ ಪಾರ್ವತಿ ನೀ ಏನು ಉಂಡಿದಮ್ಮ ನನಗೆ ಗೊತ್ತಾಗತ್ತಲ್ಲ. ಕಾರು ಒಂದು ನಮ್ಮ ತವ್ರ ಮನೆ ಭಾಳ ದೊಡ್ಡದ್ರಿ. ತವ್ರ ಮನೆಗಿನ್ನ ಅದು ಮತ್ತೊಮ್ಮೆ ಸೀರೆ ಅವ್ರದ್ದೇ ಬೇಕಾಗ್ತದೆ. ಈಗೆಲ್ಲ ಮತ್ತೊಮ್ಮೆ ಅವ್ರದ್ದೇ ಬೇಕಾಗ್ತದೆ, ತವ್ರ ಮನೆಯದೇ ಬೇಕಾಗ್ತದೆ. ಅದಕ್ಕೆ ಕಾರನ್ನು ಕಾದ್ರೆ ಹುಗ್ಗಿ ಹೋಳ್ಗಿ ಏನೇನೋ ಥರ ಹಾಕಿನ ಬಂದಿನ ಬಾಯ್ದಂಗೆ ಬಿತ್ತಂತ. ಅವಾಗ ಗಣಪತಿ ಹುಚ್ಚಾದನ. ನಮ್ಮ ತಾಯಿಯಪ್ಪ ನಾ ಹಿಂಗೆ ಹೇಳ್ದ, ಆಕಿನ ತವ್ರ ಮನೆ ಮೇಲೆ ಆಕಿನ ಭಕ್ತಿ ಇಟ್ಟದ, ಆ ಭಕ್ತಿಗಾಗಿ ನಾವು ಉಂಡಿದ್ದು ಆಕಿಗೆ ಹೋಗ್ಯದಲ್ಲ. ಅದಕ್ಕೆ ಮನಸ್ಸಿದ್ದನೇ ಮಾಡ್ದ. ನೀವು ಬೂದಿ ನೀಡಿದ್ರು ಮನ್ಸಿಗೆ ಶಾಂತಿ ಇತ್ತಪ್ಪ ಅಂದ್ರೆ ಹೋಳಿಗೆ ಆಗ್ತದೆ, ನೀವು ಹೋಳಿಗೆ ನೀಡಿದ್ರು ಮನ್ಸಿಗೆ ನೆಮ್ಮದಿ ಇದ್ದಿಲ್ಲ ಅಂದ್ರೆ ಬೂದಿ ಆಗ್ತದೆ. ಹೆಣ್ಣಿಗೆ ಇದು ತಿಳ್ಕೊಂಡು ಅಂದು ನೂಲೆಲ್ಲ ನೂಲೆಳಿ ಒಯ್ಯಾರಿ ಅಂಥೇಳಿ 4 ಮಂದಿ ಹೊಂಡ್ರೆ ಅವತ್ತಿನಾಗ ಅವ್ರು ಮತ್ತು ಈಗಿನ ಬೇರೆ ಕಾರ್ ಇತ್ತು, ಬಂಗ್ಲಾ ಇತ್ತು, ಬೇಕಾದಿತ್ತು, ಅವ್ರು ನಡ್ಕೊತ ಹೊಂಟಿದ್ರು. ನಮ್ಮ ಅಣ್ಣವ್ರು ಬರ್ತಾರೆ ನಿಂದ್ರಿ, ನಮ್ಮ ಅಣ್ಣವ್ರು ಬರ್ತಾರೆ ಅಂದರೆ ಬಂದ್ರಂತ. ನಮ್ಮ ಅಣ್ಣವ್ರು ಬಂದರೆ ಹೆಣ್ಣಿಗೆ ಭಾಳ ಖುಷಿ ಇರ್ತದೆ. ಅಣ್ಣ ತಮ್ಮ ಬಂದನಂದ್ರೆ ಹೆಣ್ಣಿಗೆ
ಒಂದು ಹೆಮ್ಮೆ. ಅದು ಏನು ನಮಗೂ ಆಗ್ಯದ, ನಿಮಗೂ ಆಗ್ತದೆ ರೀ, ನಮಗೂ ಆಗ್ಯದ. ತವ್ರ ಮನೆಯಿಂದ ಬಂದದಂದ್ರೆ ಒಂದು ಬೀಜಾಗ ಒಂದು ನಾಯಿ ನಡೆದಿತ್ತು ತವ್ರ ಮನೆ ಅಂದ್ರೆ ಅದು ನಮ್ಮ ತವ್ರ ಮನೆದಂತ ಕರೆದು ಅನ್ನ ಹಾಕ್ತಾರೆ. ನಾಯಿ ತವ್ರ ಮನೆಯಿಂದ ಒಂದು ನಾಯಿ ಬಂದದಂದ್ರೆ ಅದಕ್ಕೆ ಕರೆದು ಅನ್ನ ಹಾಕ್ತಾರೆ. ಈ ಹೆಣ್ಣಿನ ಜಾತಿ ತವ್ರ ಮನೆಯಿಂದ ಅಷ್ಟು ಪ್ರೀತಿ ಇರ್ತದೆ ಈ ಹೆಣ್ಣಿನ. ಅಂದು ಬಂದ್ರೆ ಅಣ್ಣ ಆಗ್ತದೆ ಅಂತ ಬಂದಿರೋ ತಂಗಿ ಬಟ್ಟೆ ಮಾಡ್ಕೊಂಡೆವ ಅಂದ್ರೆ ಅಯ್ಯ ಅಣ್ಣ ನೀವು ಬರತ್ತನ್ನ ಹ್ಯಾಂಗೆ ಮಾಡ್ಕೋದೇವ ಅಂತ. ಏನು ತಂದಿರಿ ಅಣ್ಣ? ನೋಡವ ನಮ್ಮಲ್ಲಿ ನೂಲಿಲ್ಲ, ನೂಲು ಎಳಿ ಅಂತೇಳಿ ನಮ್ಮ ಮನ್ಯಾಗ ಹೆಂಡ್ರಿ ಇದ್ದಿದ್ದು ಕೊಟ್ಟಾರ ತಂಗಿ ಅದನ್ನು ಈಗ ಇಡ್ತಾರೆ ಅಣ್ಣ ಅಂದ್ರು ಅಂತ. ಬಲಗೈಗೆ ನೂಲು ಸುತ್ಕೊಂಡು ಬಿಡುತ್ತೆ ಮೊದಲು ಫಸ್ಟ್. ಅಣ್ಣದೇರು ಕುಂಕುಮ ಇಟ್ಕೊಂಡು ಬಿಡುತ್ತೆ, ಅಣ್ಣದೇರು ಹೂವು ಹಚ್ಕೊಂಡು ಬಿಡುತ್ತೆ, ಅಣ್ಣದೇವರು ಬಳಿ ಹಿಡ್ಕೊಂಡು ಮತ್ತೊಬ್ಬ ಅಣ್ಣನು ಮೂತು ತೊಗೊಂಡು ಮುಡ್ದುಳಂತ ಕುಡಿಯಾಗಿ ಇಟ್ಕೊಂಡು ಬರ್ತಂತ. ಆವಾಗ ನೀವು ಎಷ್ಟು ಮಂದಿ ಬಟ್ಟೆ ಮಾಡೋರಿದ್ದೀರಿ ಮಾಡ್ಬೇಡ್ರಿ ಅಂತ. ಹಂಗೆ 1000 ಮಂದಿ 1000 ಬಟ್ಟೆ ತಂದ್ರೂ ತವ್ರ ಮನೆಯವರು ಒಂದು ನೂಲು ಎಳಿತಾರಕ್ಕೆ ಅದು ಶ್ರೇಷ್ಠ ತವ್ರ ಮನೆ ಹೆಣ್ಣಿನ ಜೀವ. ಹಂಗೆ ಹೆಣ್ಣು ಹಂಗಿರ್ಬೇಕು, ಆ ಮಾಡಂಥ ಅಣ್ತಮ್ಮದಿರ್ನೂ ಮನಸ್ಸು ಹಂಗಿರ್ಬೇಕು. ಇತ್ತಂದ್ರೂ ಮಾಡ್ತಾರೆ. ಅವ್ರ ಬಗ್ಗೆ ಹಸ್ತಿ ಇಲ್ಲದ್ರೆ ಏನು ಮಾಡ್ತಾರೆ? ನೂಲು ಎಳಿತಾರೆ. ಅದು ಹಸ್ತಿನೂ ಇತ್ತು ನೂಲು ಎಳಿತಂದ್ರೆ ಒಪ್ಪಲ್ರಿ. ಹಸ್ತಿ ಇದ್ದಿಲ್ಲ ಅಂದ್ರೆ ನೂಲು ಎಳಿತಂದ್ರೂ ಹೆಣ್ಣಿನ ಆತ್ಮ ಒಪ್ಪುತ್ತೆ. ಮತ್ತು ಹಸ್ತಿ ಇರ್ಲಕ್ಕಾಗಿ ನೀವು ನೂಲು ಎಳಿ ತರ್ತೀರಪ್ಪ ಅಂದ್ರೆ ಹೆಣ್ಣಿನ ಆತ್ಮ ಒಪ್ತದೆ? ಒಪ್ಪಲ್ಲ. ಹಂಗೆ ಹೆಣ್ಣು ತವ್ರ ಮನೆ ಮೇಲೆ ಭಕ್ತಿ ಇರಬೇಕು, ಅಣ್ಣ ತಮ್ಮದಿರ್ಗೆ ಹೆಣ್ಣಿನ ಮೇಲೆ ಭಕ್ತಿ ಇರಬೇಕು. ಇದು ನಮ್ಮದು ರಕ್ತ ಹಂಚ್ಕೊಂಡು ಹುಟ್ಟಿದ್ದು ಅಂತ ಅವ್ರದ್ದು ಇರಬೇಕು. ನಮ್ಮ ಅಣ್ಣ ತಮ್ಮದಿರು ನಮ್ಮ ರಕ್ತ ಹಂಚ್ಕೊಂತಾರೆ, ಅವ್ರು ಏನೇ ಮಾಡಲಿ ಅದು ಮಾಡಿದಂತನೂ ಮಾಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಹೆಣ್ಣಿನ ಬಂದಿರ್ಬೇಕು. ಅದು ಹಂಗಿದ್ದಾಗ ತವ್ರ ಮನೆಯೂ ಚೆಂದ ಇರ್ತದೆ, ಗಂಡನ ಮನೆಯೂ ಚೆಂದ ಇರ್ತದೆ. ಹೆಣ್ಣು ಯಾವತ್ತೂ ಒಂದು ಹೆಮ್ಮಾರಿ ಆಗಬಾರ್ದು. ಹೆಣ್ಣಾಗಿ ಹೊನ್ನಾಗಿ ತವ್ರ ಮನೆಗೆ ಕೀರ್ತಿ ಬೆಳೀತು, ತವ್ರ ಮನೆಯವರಿಗೆ ಅಣ್ಣ ತಮ್ಮದರಿಗೆ ಆರತಿ ಬೆಳಗಂತ ಆತ್ಮ ಇಟ್ಟುಕೊಂಡು ತವ್ರ ಮನೆಗೆ ಆಶೀರ್ವಾದ ಮಾಡಬೇಕು. ಒಂದು ಮಾತು, ಆಶೀರ್ವಾದ ಮಾಡೋಂಥ ಮನಸ್ಸು ಅಣ್ಣ ತಮ್ಮದಿರ್ಬಲ್ಲಿ ಇಟ್ಬೇಕು. ಎರಡೂ ಸರಿ ಇದ್ದಾಗೆ ಮನಸ್ಸು ಒಂದಿರ್ತದೆ. ಅದು ತೆರಿಗಳಿತ್ತು ಕೊಣ ಕೆರಿಗಳಿತ್ತು ಅನ್ನಂಗೆ ಆಗ್ಬಾರ್ದು. ಅದು ಆಕಿನ ಮನಸ್ಸು ಆ ಕಡಿತ್ತು, ಇವ್ರ ಮನಸ್ಸು ಈ ಕಡಿತ್ತು ಅಂದ್ರೆ ಅವ್ರನ್ನೂ ಸುದ್ದಾಗಲ್ಲ, ಇವ್ರನ್ನೂ ಸುದ್ದ. ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ತೀನಿ, ತವ್ರ ಮನೆ ಮೇಲೆ ಭಕ್ತಿ ನೀವಿರ್ರಿ, ನಿಮ್ಮ ಮೇಲೆ ಭಕ್ತಿ ಅಣ್ಣ ತಮ್ಮದಿರ್ಬೇಕು. ಅದು ನಿಮಗೆ ಸರಿ ಅನಿಸ್ತದೋ ಬಿಡ್ತದೋ ಗೊತ್ತಿಲ್ಲ, ಅವೆಲ್ಲ ನಿಜ ಜೀವನದಾಗ ಆಗಿ ಗತಿಗಳು. ಅದಕ್ಕೆ ನಾ ಹೇಳ್ತೀನಿ ನೋಡಿರಿ, ಒಳ್ಳೇದಂದರೂ ನಿಮಗೆ ಗೊತ್ತು, ಇದು ಕೆಟ್ಟದಂದ್ರೂ ನಿಮಗೆ ಗೊತ್ತು. ಹೆಣ್ಣಿನ ಜೀವನಕ್ಕೆ ತವ್ರ ಮನೆ ಬೇಕು. ತವ್ರ ಮನೆ ಇದ್ದರೆ ತವ್ರುಂಡ್ರು ತವ್ರ ಮನೆ ಬೇಕಂತ ಹೇಳಿ ಹಿಂದಿನ ಗಾದೆ ಮಾತು ಹೇಳಿರೋದು. ಅಂಥ ಪಾರ್ವತಿ ಹಂಗೆ ಬೂದಿ ಬುಕ್ಕಿ ಬಂದ್ರು ಭೀ ಆಕಿನ ಮನಸ್ಸು ಚಲೋ ಇತ್ತು, ಇದು ಮಾಡ್ಕೊಂಡು. ಅದಕ್ಕೆ ಈಗಿನ ಕಾಲಕ್ಕಂತೂ ಯಾರು ಬೂದಿ ಬುಕ್ಕಾಗ ಎಲ್ಲರಿಗೆ ಬೆಕ್ಕಾಗಿ ಸಿಗಲಿಕ್ಕಂತದ, ಎಲ್ಲ ಹಿಂದಕ್ಕಾಗಿವ. ಸಿಗುತ್ತದಂತೇಳಿ ಅಣ್ಣ ತಮ್ಮದರಿಗೆ ಇನ್ಕಾರ ಮಾಡಬೇಡ್ರಿ, ಸಿಕ್ಕಿಲ್ಲ ಅಂತ ಮೊಬತ್ತು ಮಾಡಬೇಡ್ರಿ. ತಂಗಿ ಬಲ್ಲಿ ಇಲ್ಲ ಅಂಥೇಳಿ ಆಕಿ ನಿಗಾ ಇಲ್ದಂಗೆ ಮಾಡಬೇಡ್ರಿ, ತಂಗಿ ಸಾವ್ಕಾರ್ತಿ ಹೇಳು ಅಂಥೇಳಿ ಹಚ್ಕೊಂಡಂಗೆ ಮಾಡಬೇಡ್ರಿ. ಅದಕ್ಕೆ ತಂಗಿಗೂ ಅಣ್ಣ ತಮ್ಮದೇರು ಒಳ್ಳೇದು ಮಾಡಿರಿ, ಅಣ್ಣ ತಮ್ಮದೇರಿಗೂ ತಂಗಿ ಒಳ್ಳೇದು ಬಯಸ್ಬೇಕು ಅಂಥೇಳಿ ನಾನು 4 ಮಾತು ಮುಗಿಸ್ತೀನಿ. ಇದ್ರಾಗ ಏನಾರ ತಪ್ಪಿದ್ರು ಕ್ಷಮಿಸ್ರಿ. ನಾನು ನಿಮ್ಮ ತಾಯಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್.